ಹೋಮ್ ಸ್ಟೇಗಳು ಮಹಿಳೆಯರಿಗೆ ಎಷ್ಟು ಮಟ್ಟಿಗೆ ಸೇಫ್? ಸಿಬ್ಬಂದಿಯಿಂದ ಪ್ರವಾಸಿ ಮಹಿಳೆ ಮೇಲೆ ಅತ್ಯಾಚಾರ. ಕೊಡಗಿನಲ್ಲಿ ಅಮೆರಿಕ ಮೂಲದ ಮಹಿಳೆ ಮೇಲೆ ರೇಪ್. ಹೋಮ್ ಸ್ಟೇಗಳು ಮಹಿಳೆಯರಿಗೆ ಎಷ್ಟು ಸೇಫ್? ಅಲ್ಲಿನ ಸಿಬ್ಬಂದಿಯಿಂದ ಪ್ರವಾಸಿ ಮಹಿಳೆಯ ಮೇಲೆ ನಡೆದಿರುವಂತಹ ನೀಚ ಕೃತ್ಯ ಇದು. ಕೊಡಗಿನಲ್ಲಿ ಅಮೆರಿಕ ಮೂಲದ ಮಹಿಳೆ ಮೇಲೆ ನಡೆದಿರೋ ರೇಪ್ ಇದು. ಕುಟ್ಟ ಗ್ರಾಮದ ದೇವಿ ವಿಲ್ಲಾ ಹೋಮ್ ಸ್ಟೇನಲ್ಲಿ ನಡೆದಿರುವಂತಹ ಕೃತ್ಯ. ವಿರಾಜಪೇಟೆಯ ಪೊನ್ನಂಪೇಟೆ ಬಳಿ ನಡೆದಿರುವಂತಹ ಘಟನೆ ಏಪ್ರಿಲ್ 12ರಂದು ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಕೂಲ್ ಡ್ರಿಂಕ್ಸ್ನಲ್ಲಿ ಮತ್ತು ಬರುವ ಔಷಧವನ್ನು ಬೆರೆಸಿ ಅತ್ಯಾಚಾರ ಮಾಡಲಾಗಿದೆ. ಬಳಿಕ ಮಹಿಳೆಯನ್ನ 3 ಹೋಮ್ ಸ್ಟೇನಲ್ಲಿ ಇರಿಸಿದಂತೆ ಮಾಲೀಕ 3 ದಿನಗಳ ಕಾಲ ಸಮಾಧಾನ ಪಡಿಸಲು ಸತತ ಪ್ರಯತ್ನವನ್ನು ಮಾಡಿದ್ದಾರೆ. ಮೈಸೂರಿಗೆ ಹೋಗಿ ವಿದೇಶಿ ಮಹಿಳೆ ದೂರನ್ನ ದಾಖಲು ಮಾಡಿದ್ದಾರೆ. ಬಳಿಕ ಕುಟ್ಟ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಕೆಲಸಗಾರ ಬ್ರಜೇಶ್ ಮತ್ತು ಮಾಲೀಕ ವಿಶಾಲ್ನನ್ನ ಪೊಲೀಸರು ಇದೀಗ ಒದ್ದು ಒಳಗಾಕಿದ್ದಾರೆ. ಆರೋಪಿಗಳು ಮೇ 3ರವರೆಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. ಕೋರ್ಟ್ ಆರೋಪಿಗಳನ್ನ ಮೇ 3ರವರೆಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಿ ಆದೇಶ ಹೊರಡಿಸಿದೆ. ಹೋಮ್ ಸ್ಟೇಗಳು ಸಾಮಾನ್ಯವಾಗಿ ಬರುವಂತಹ ಪ್ರವಾಸಿಗರಿರಬಹುದು ಅಥವಾ ವಿದೇಶದಿಂದ ಬರುವಂತಹ ಪ್ರವಾಸಿಗರಿಗೆ ಹೋಮ್ ಸ್ಟೇಗಳು ಎಷ್ಟು ಸೇಫ್? ಪ್ರಕೃತಿಯ ನಡುವೆ ನಿರ್ಮಾಣಗೊಂಡಂಥ ಹೋಮ್ ಸ್ಟೇಗಳಲ್ಲಿ ಆ ಪ್ರಕೃತಿಯನ್ನು ಆಸ್ವಾದಿಸೋದಕ್ಕೆ ಅಂತ ಬರುವಂಥವ್ರ ಮೇಲೆ ನೀಚ ಕೃತ್ಯವನ್ನು ಎಸಗುವಂತಹ ಒಂದಷ್ಟು ಕೆಟ್ಟ ಕಾಮುಕರು ಸಮಾಜದಲ್ಲಿರುವಂಥದ್ದು. ಅಂಥವ್ರ ಮೇಲೆ ಆಕ್ಷನ್ ತೆಗೆದುಕೊಳ್ಬೇಕು. ಮತ್ತು ಈ ಹೋಮ್ ಸ್ಟೇಗಳು ಮಹಿಳೆಯರಿಗೆ ಎಷ್ಟು ಸೇಫ್ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುವಂತೆ ಮಾಡಿಬಿಡುತ್ತೆ. ಮತ್ತೆ ಇದು ನೋಡಿ, ವಿದೇಶಿ ಮಹಿಳೆ ಆಕೆ ಭಾರತಕ್ಕೂ ಕೂಡ ಬಹುದೊಡ್ಡ ರೀತಿಯ ಒಂದು ಕೆಟ್ಟ ಹೆಸರು. ಇಂಥ ನೀಚರಿಂದಾಗಿ ಇಂಥ ಕಾಮುಕರನ್ನ ಹುಟ್ಟಡಗಿಸುವಂಥ ಒಂದು ಕೆಲಸ ಪೊಲೀಸ್ ಇಲಾಖೆಯಿಂದ ಅಥವಾ ಕಾನೂನಿನಿಂದ ಆಗಬೇಕು. ಈಗಾಗಲೇ ಕೆಲಸಗಾರ ಬ್ರಜೇಶ್ ಮತ್ತು ಮಾಲೀಕ ವಿಶಾಲ್ನನ್ನು ಬಂಧಿಸಲಾಗಿದೆ. ಆರೋಪಿಗಳನ್ನು ಮೇ 3ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇದು ವಿರಾಜಪೇಟೆಯ ಪೊನ್ನಂಪೇಟೆಯಲ್ಲಿ ನಡೆದಿರುವಂತಹ ಒಂದು ಘಟನೆ. ವಿರಾಜಪೇಟೆ ಪೊನ್ನಂಪೇಟೆ ಬಳಿಯ ಕುಟ್ಟ ಗ್ರಾಮದಲ್ಲಿ ನಡೆದಿರೋ ಘಟನೆ ಇದು. ಏಪ್ರಿಲ್ 12ರಂದು ನಡೆದಿರುವಂತಹ ಒಂದು ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಒಂದು ಕಡೆ ವಿದೇಶಿ ಮಹಿಳೆ ಆ ಪ್ರಕೃತಿಯ ನಡುವೆ ಹೋಮ್ ಸ್ಟೇನಲ್ಲಿ ತಂಗಿದ್ದಂತಹ ಸಂದರ್ಭದಲ್ಲೇ ಆ ಮಹಿಳೆಗೆ ಮತ್ತು ಬರುವಂತಹ ಒಂದು ಕೂಲ್ ಡ್ರಿಂಕ್ಸನ್ನು ಕೊಟ್ಟು ಆ ನಂತರದಲ್ಲಿ ಅತ್ಯಾಚಾರವನ್ನು ಎಸಗಿ ಬಳಿಕ 3 ಹೋಮ್ ಸ್ಟೇನಲ್ಲಿ ಇರಿಸಿದ್ದ ಮಾಲೀಕ ಆ 3 ದಿನಗಳ ಕಾಲ ಆ ಮಹಿಳೆಯನ್ನು ಸಮಾಧಾನ ಪಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾನೆ. ಆದರೆ ನಂತರದಲ್ಲಿ ಮಹಿಳೆ ಅಲ್ಲಿಂದ ಹೊರಟು ಮೈಸೂರಿಗೆ ತೆರಳಿ ಅಲ್ಲಿ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದಾರೆ. ಬಳಿಕ ಕುಟ್ಟ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಆ ನಂತರದಲ್ಲಿ ಪೊಲೀಸರು ಅಲರ್ಟ್ ಆಗ್ತಾರೆ. ಕೆಲಸಗಾರ ಬ್ರಜೇಶ್ ಮತ್ತು ಮಾಲೀಕ ವಿಶಾಲ್ನನ್ನು ಬಂಧಿಸಿದ್ದಾರೆ. ಆರೋಪಿಗಳು ಮೇ 3ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಆದರೆ ಇಂತಹ ಘಟನೆಗಳು ನಡೆಯದಂತೆ ಕ್ರಮ ವಹಿಸಬೇಕಾಗುತ್ತೆ. ಮತ್ತೆ ಹೋಮ್ ಸ್ಟೇಗಳು ಎಷ್ಟು ಮಟ್ಟಿಗೆ ಸೇಫ್ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುವಂತೆ ಮಾಡಿಬಿಡುತ್ತೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ಮಡಿಕೇರಿಯ ನಮ್ಮ ಪ್ರತಿನಿಧಿ ಸೃಜಿತ್ ಅವರಿಂದ. ಸೃಜಿತ್, ಮೇ 12ನೇ ತಾರೀಕು ನಡೆದಿರುವಂತಹ ಒಂದು ಅಂದರೆ ಏಪ್ರಿಲ್ 12ನೇ ತಾರೀಕು ನಡೆದಿರುವಂಥ ಘಟನೆ ಇದು ಈಗ ಬೆಳಕಿಗೆ ಬಂದಿದ್ದು ಹೇಗೆ? ಮತ್ತೆ ಹೋಮ್ ಸ್ಟೇಗಳು ಎಷ್ಟು ಮಟ್ಟಿಗೆ ಸೇಫ್ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ ಇಂಥ ಘಟನೆಗಳು ನಡೆದಾಗ? ಸರ್ ಹೌದು, ಇತ್ತೀಚೆಗೆ ಕೊಡಗಿನಲ್ಲಿ ಪ್ರವಾಸಿಗರು ಜಾಸ್ತಿ ಆಗೋದ್ರ ಕಾರಣದಿಂದ ವಿರಾಜಪೇಟೆ ಕ್ಷೇತ್ರ ವಿಧಾನಸಭಾ ಕ್ಷೇತ್ರ ಪೊನ್ನಂಪೇಟೆ ತಾಲೂಕಿನಲ್ಲಿ ಕುಟ್ಟ ಗ್ರಾಮ ಎನ್ನುವುದು ಏಪ್ರಿಲ್ 12ರಂದು ಘಟನೆ ನಡೆದಿದೆ ಸರ್. ಇದು ಓಕೆ, ಅತ್ಯಾಚಾರ ಬಳಿಕ ಮಹಿಳೆ 3 ಹೋಮ್ ಸ್ಟೇಗಳಲ್ಲಿ ಮಾಲೀಕಗಳಿಗೆ ತಿಳಿಸಿದ್ದಾರೆ ಸರ್. ಆಕ್ಚುಲಿ ಇದು ಬಳಿಕ ಕುಟ್ಟ ಪೊಲೀಸ್ ಠಾಣೆ ಪ್ರಕರಣ ನೀಡಿದ್ದಾರೆ ಸರ್. ಸುರ್ಜಿತ್, ಮತ್ತೊಂದು ಕಡೆ ಅವರು ಆ ಮಹಿಳೆಯನ್ನ 3 ಹೋಮ್ ಸ್ಟೇಗಳಲ್ಲಿ ಇರಿಸಿ ಆಕೆ ಮನವೊಲಿಸೋ ಪ್ರಯತ್ನಕ್ಕೂ ಕೂಡ ಅಥವಾ ಸಮಾಧಾನ ಪಡಿಸೋ ಪ್ರಯತ್ನಕ್ಕೂ ಕೂಡ ಮುಂದಾದ್ರಂತೆ. ಅಂದರೆ ಒಬ್ಬ ಮಹಿಳೆಯನ್ನ ಈ ರೀತಿಯಾಗಿ ಆ ಪ್ರಕೃತಿಯ ನಡುವೆ ಹೋಮ್ ಸ್ಟೇನಲ್ಲಿ ಉಳ್ಕೊಳ್ಳೋಕ್ಕೆ ಅಂತ ಬಂದಂಥವ್ರಿಗೆ ಒಬ್ಬ ವಿದೇಶಿ ಮಹಿಳೆ, ಯಾರೇ ಆಗಲಿ ಮಹಿಳೆ ಬಂದಂಥ ಸಂದರ್ಭದಲ್ಲಿ ಆಕೆಗೆ ಒಂದು ಸುರಕ್ಷತೆ ಇಲ್ಲ ಅಂತಂದಾಗ ಸಹಜವಾಗಿಯೇ ಇಂಥ ಬೆಳವಣಿಗೆಗಳು ಇಡೀ ದೇಶಕ್ಕೆ ಕೆಟ್ಟ ಹೆಸರು, ರಾಜ್ಯಕ್ಕೆ ಕೆಟ್ಟ ಹೆಸರಲ್ವೇ ಅಂತ. ಹೌದು ಸರ್, ಅದೇ ಈ ಕಾರಣದಲ್ಲಿ ಅವರು ಪೊಲೀಸರಿಗೆ ಮಾಹಿತಿ ಕೊಡ್ತಿದ್ರು ಸರ್, ಮಾಡಿದ್ದಾರೆ. ಯಾಕಂದ್ರೆ ಇವರು 3 ದಿನ ಬೇರೆ ಬೇರೆ ಹೋಮ್ ಸ್ಟೇಗಳಿಗೆ ಕರ್ಕೊಂಡೋಗಿ ಅವ್ರು ಮನೆ ಹೊಲಿಸಿದ್ರೆ ಆದ್ರೂ ಅವ್ರು ಒಪ್ಪಿಲ್ಲ ಸರ್. ಯಾಕಂದ್ರೆ ಫಸ್ಟ್ ಟೈಮ್ ಸರ್ ಕೊಡಗಿನಲ್ಲಿ ಈ ತರ ಆಗಿರೋದು. ಎಷ್ಟೋ ವಿದೇಶದವರು ಬಂದಿದ್ದಾರೆ, ಬಂದು ಹೋಗಿದ್ದಾರೆ. ಈ ಹೋಮ್ ಸ್ಟೇ ಮತ್ತು ಇದೇ ಹೋಮ್ ಸ್ಟೇ ಫಸ್ಟ್ ಟೈಮ್ ಸರ್ ಈ ತರ ಆಗಿದ್ದು. ಬೇರೆ ಹೋಮ್ ಸ್ಟೇಗಳಲ್ಲಿ ಈ ತರ ಆಗಿಲ್ಲ.
ಇದ್ರ ಬಗ್ಗೆ ಹೆಚ್ಚುವರಿ ಎಸ್ ಅವರು ತನಿಖೆ ಮಾಡ್ತಿದ್ದಾರೆ ಸರ್. ಓಕೆ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಸುಜಿತ್. ಆರೋಪಿಗಳನ್ನ ಮೇ 3ರವರೆಗೆ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿದೆ. ಕೊಡಗಿನಲ್ಲಿ ವಿದೇಶಿ ಮಹಿಳೆ ಮೇಲಿನ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಕಡೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ, ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗಾಗಲೇ ನಾವು SOP ಸರ್ಕ್ಯುಲೇಟ್ ಮಾಡಿದ್ದೇವೆ ಅಂತ ಹೇಳಿದ್ದು. ಲೈಸೆನ್ಸ್ ಇದೆಯಾ ಆ ಹೋಮ್ ಸ್ಟೇಗಳಿಗೆ, ಏನು ಕ್ರಮ ಅನ್ನೋದು ಅದರಲ್ಲಿ ಇರುತ್ತೆ. ಹೋಮ್ ಸ್ಟೇ ನಡೆಸುವವರು ಅದರ ಪ್ರಕಾರ ಕ್ರಮ ಕೈಗೊಳ್ಳಬೇಕು. ಇವತ್ತಿನ ದಿನಗಳಲ್ಲಿ ನಾಯಿ ಕೊಡೆಗಳಂತೆ ಹಬ್ಬಿರುವಂಥ ಹೋಮ್ ಸ್ಟೇಗಳು ಪರ್ಮಿಷನ್ ತಗೊಂಡೇ ನಡೆಸ್ತಾರಾ ಅಥವಾ ಸ್ಥಳೀಯ ಪ್ರಭಾವ ಬೀರಿ ಹೋಮ್ ಸ್ಟೇಗಳನ್ನು ನಡೆಸ್ತಾರ? ನಮ್ಮ ಸಮಾಜ ದೇಶದ ಮೇಲೆ ಏನು ಸಂದೇಶ ಹೋಗುತ್ತೆ ಇಂತಹ ಬೆಳವಣಿಗೆಗಳು? ಈಗಾಗಲೇ ನಾವು SOP ಸರ್ಕ್ಯುಲೇಟ್ ಮಾಡಿದ್ದೇವೆ, ಮತ್ತೊಂದು ಕಡೆ ಬಂಧಿತರು ಜಾರ್ಖಂಡ್ ಅವರು ಅಂತ ಹೇಳಲಾಗ್ತಾ ಇದೆ. ಎಲ್ಲ ಮಾಹಿತಿ ತೆಗೆದುಕೊಂಡು ಕ್ರಮವನ್ನು ತೆಗೆದುಕೊಳ್ತೇವೆ ಅನ್ನೋದು ಪರಮೇಶ್ವರ್ ಅವರ ಮಾತು. ಒಂದು SOPಯನ್ನ ನಾವೆಲ್ಲ ಸರ್ಕ್ಯುಲೇಟ್ ಮಾಡಿದ್ದೇವೆ. ಇದೇನು ಹೊಸದಾಗಿ ಮಾಡಿರ್ತಕ್ಕಂಥದ್ದೆಲ್ಲ ನಾವು SOP ಸರ್ಕ್ಯುಲೇಟ್ ಮಾಡಿರೋದು. ಅವರು ಅದರ ಪ್ರಕಾರ ಕ್ರಮ ಮಾಡಬೇಕು. ಯಾರು ಆ ವ್ಯಕ್ತಿ ನಡೆಸ್ತಕ್ಕಂಥವ್ರು, ಹೋಮ್ ಸ್ಟೇ ನಡೆಸೋರು ಮತ್ತು ಅವರಿಗೆ ಲೈಸೆನ್ಸ್ ಇದೆಯಾ, ಅವರು ಏನೇನು ಕ್ರಮ ತಗೊಳ್ಬೇಕು ಒಂದು ಹೋಮ್ ಸ್ಟೇ ಮಾಡಬೇಕಾದ್ರೆ ಅನ್ನೋದೆಲ್ಲ ನಾವು SOPಯನ್ನು ಕೊಟ್ಟಿರ್ತೀವಿ. ಅದನ್ನು ಮೀರಿ ಇಂಥ ಘಟನೆಗಳಾದಾಗ ಕಾನೂನು ಪ್ರಕಾರ ಕ್ರಮ ತಗೊಳ್ಳೇಬೇಕಾಗ್ತದೆ. ಅದು ಗೊತ್ತಾದ ತಕ್ಷಣ ಪೊಲೀಸ್ನವರು ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಕಾನೂನು ಪ್ರಕಾರ ಇನ್ಮೇಲೆ ಅವ್ರಿಗೆ ಕ್ರಮ ತಗೊಳ್ತಾರೆ. ಆದರೂ ಇದು ಇಂಥದ್ದು ಒಳ್ಳೆಯ ರಾಜ್ಯಕ್ಕಾಗಲಿ ಸಮಾಜಕ್ಕಾಗಲಿ ಒಳ್ಳೆಯ ಸಂದೇಶವನ್ನು ಕೊಡೋದಿಲ್ಲ. ಅದರಲ್ಲೂ ವಿಶೇಷವಾಗಿ ಹೊರಗಿನಿಂದ ಬಂದಂಥವ್ರು ಫಾರಿನರ್ಸ್ ಏನು ಸಂದೇಶ ಹೋಗುತ್ತೆ ನಮ್ಮ ಸಮಾಜದ ಬಗ್ಗೆ, ನಮ್ಮ ದೇಶದ ಬಗ್ಗೆ? ಎಂಥ ಸಮಾಜ ಇದು ಸಂದೇಶ ಹೋಗುತ್ತೆ? ಅದಕ್ಕಾಗಿ ಇಂಥದ್ದನ್ನು ಭಾಳ ಕಠಿಣವಾದಂಥ ಕ್ರಮ ತಗೊಳ್ಳೋದಕ್ಕೆ ತಗೋಬೇಕು. ನಾವು ತಗೊಳ್ತಾ ಇದ್ದೀವಿ. ಘಟನೆ ಆದ್ಮೇಲೆ ಕೂಡ ಆಕೆಗೆ ಸಹಕಾರ ಕೊಡ್ಬೇಕಾಗಿದ್ದಂತ ಮಾಲೀಕರು ಅವ್ರಿಗೆ ಕಂಪ್ಲೇಂಟ್ ಕೊಡದೇ ರೀತಿ ತಡೆದಿರೋದು ಅದೆಲ್ಲ ಈಗ ಘಟನೆ ಆದಮೇಲೆ ಅದನ್ನು ಮುಚ್ಚಿ ಹಾಕೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತ ಅನಿಸುತ್ತೆ. ಆದರೆ ಪೊಲೀಸಿಗೆ ಗೊತ್ತಾದ ತಕ್ಷಣ ಅವ್ರನ್ನ ಈಗ ಸೆಕ್ಯೂರ್ ಮಾಡಿ ಅವರಿಗೆ ಜುಡಿಷಿಯಲ್ ಕಸ್ಟಡಿಗೆಲ್ಲ ಕೊಟ್ಟಿದ್ದಾರೆ. ಬಂಧಿತರು ಹೊರ ರಾಜ್ಯದವರು ಇಲ್ಲ, ಡೀಟೇಲ್ಸು ನನಗೆ ಅದನ್ನು ತಗೊಂಡು ಹೇಳ್ತೀನಿ. ನಾನು ಜಾರ್ಖಂಡ್ನವರು ಅಂತ ಹೇಳ್ತಿದ್ದಾರೆ, ಬಟ್ ಅದು ವೆರಿಫೈ ಮಾಡಬೇಕು. ಸರ್, ಈಗ ಕೋರ್ಟ್ ತಮ್ಮ ಮೇಲೆ FIR ಮಾಡಿ ಅಂತ ಒಂದು ಆದೇಶ ಮಾಡಿದೆ. ನೋಡಿ, ಅದ್ರ ಬಗ್ಗೆ ಹೆಚ್ಚು ಮಾತಾಡಿದರೆ ಸರಿ ಕಾಣಿಸಲ್ಲ. ನಾನು ಅದನ್ನು ಲೋಕಾಭಿರಾಮವಾಗಿ ಏನೋ ಒಂದು ಅಲ್ಲಿ ಕಬಡ್ಡಿ ಆಟ ನಡೀತಿದ್ದಂಗೆ ಸಂದರ್ಭದಲ್ಲಿ ಈಗ ನಮ್ಮಲ್ಲೆಲ್ಲ ಹಳ್ಳಿಗಳಲ್ಲೆಲ್ಲ ನಾವು ಮಾತಾಡುವಾಗ ಹಾಗೆ ಅದೇ ನಮ್ಮ ಲೋಕಾಭಿರಾಮವಾಗಿ ಮಾತನಾಡಿದ್ದೇನೆ. ಅದು ಕೂಡ ಕಾನೂನಿನ ದೃಷ್ಟಿಯಲ್ಲಿ ಖಂಡಿತವಾಗಿ ತಪ್ಪು ಅಲ್ವಾ? ಅದನ್ನ ನಾವು ಯಾವ ಕಾಂಟೆಕ್ಸ್ಟಲ್ಲಿ ಮಾತಾಡಿದ್ದೀನಿ ಅನ್ನೋದು ಬಹಳ ಮುಖ್ಯ. ಇದು ಒಂದು ಕಡೆ ಗೃಹ ಸಚಿವರು ಹೇಳ್ತಾ ಇರುವಂತಹ ಮಾತು. ಅಂದರೆ ಹೋಮ್ ಸ್ಟೇಗೆ ಬಂದಂಥ, ಅಲ್ಲಿ ಪ್ರಕೃತಿಯನ್ನು ಆಸ್ವಾದಿಸೋದಕ್ಕೆ ಅಂತ ಬಂದಂಥ ವಿದೇಶಿ ಮಹಿಳೆ ಹೋಮ್ ಸ್ಟೇನಲ್ಲಿ ತಂಗಿದ್ದಂಥ ಸಂದರ್ಭದಲ್ಲೇ ಅಲ್ಲಿನ ಮಾಲೀಕ ಮಹಿಳೆಯ ಮೇಲೆ, ವಿದೇಶಿಗ ಮಹಿಳೆಯ ಮೇಲೆ ಅತ್ಯಾಚಾರ ಎಸಗಿದಂಥ ಒಂದು ಗಂಭೀರ ಆರೋಪ ಇದ್ದು ಈಗಾಗಲೇ ಮಹಿಳೆ ನೀಡಿದಂಥ ದೂರಿನ ಅನ್ವಯ ಆರೋಪಿಗಳನ್ನು ಬಂಧಿಸಲಾಗಿದೆ. ಆದರೆ ಹೋಮ್ ಸ್ಟೇಗಳು ಅಧಿಕೃತವಾಗಿ ಅಂದರೆ ಪರ್ಮಿಷನ್ ಪಡ್ಕೊಂಡು ನಿರ್ಮಾಣ ಮಾಡಲ್ಪಟ್ಟಂಥವ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಮತ್ತೊಂದು ಕಡೆ ಹೋಮ್ ಸ್ಟೇ ಪ್ರಕರಣದಲ್ಲಿ SOP ಬಗ್ಗೆ ಮಾತಾಡ್ತಾ ಇದ್ರು ಗೃಹ ಸಚಿವರು. ಅಂದರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಡರ್ ಅಂತ, ಅಂದರೆ ಪ್ರಮಾಣಿತ ಕಾರ್ಯಾಚರಣೆಯ ಕಾರ್ಯವಿಧಾನ ಅಂತ. ಅಂದರೆ SOP ಅಂದರೆ ಅತಿಥಿಗಳ ಸುರಕ್ಷತೆ, ಪರಿಸರ ರಕ್ಷಣೆ ಮತ್ತು ಕಾನೂನುಬದ್ಧ ನಿರ್ವಹಣೆಗೋಸ್ಕರ ಸರ್ಕಾರ ಹೊರಡಿಸಿರುವಂಥ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಡರ್. ಕರ್ನಾಟಕ ಸರ್ಕಾರ ಪ್ರವಾಸಿಗರ ಸುರಕ್ಷತೆ ಮತ್ತು ಅಕ್ರಮ ಚಟುವಟಿಕೆಗಳನ್ನು ತಡೆಗಟ್ಟುವುದಕ್ಕೆ ಈ ಕಟ್ಟುನಿಟ್ಟಿನ ಮಾರ್ಗಸೂಚಿಗಳನ್ನು ಜಾರಿಗೆ ತರಲಾಗಿದೆ. ಈ ವಿಚಾರವಾಗಿ ಕೂಡ ಗೃಹ ಸಚಿವರು ಮಾತಾಡ್ತಾ ಇದ್ರು ಮತ್ತು ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಈ ವಿಚಾರವಾಗಿ ಅನ್ನುವಂಥದ್ದು ಗೃಹ ಸಚಿವರು ಹೇಳಿದಂಥ ಮಾತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.